ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಬಾಲರಾಜ್, ಹೋಗ್ತೀರಾ? ಹೋಗ್ತೀನಿ ಮೇಡಮ್, ಹೋಗ್ತೀನಿ. ಅಂತೂ ಇಂತೂ ಒಂದ್ ದೊಡ್ಡ ಟೆನ್ಷನ್ ಕಡಿಮೆ ಆಯ್ತು. ಏನ್ ಜಯಂತಿ, ಮದುವೆ ಫಿಕ್ಸ್ ಆಯ್ತು ಅಂತ ಫುಲ್ ಖುಷಿಯಾಗಿದೆಯಾ? ಸುಮ್ನೆ ಇರಿ. ಏ ಆನಂದ್, ನೀನೇನ್ ಎಲ್ಲಿ ನಿಂತಿದ್ಯಾ? ನಿಮ್ಮಿಬ್ರಿಗೂ ಮದ್ವೆ ಫಿಕ್ಸ್ ಆಗಿರೋ ಖುಷಿಯಲ್ಲಿ ಏನಾದ್ರು ದೊಡ್ಡದಾಗಿ ಟ್ರೀಟ್ ಕೊಡ್ಸಿಯಾ ಅಂತ ಅನ್ಕೊಂಡ್ರೆ ನೀನು ನಮ್ ಜೊತೆ ಇದೇ ಊಟ ತಿನ್ನಕ್ ಕಾಯ್ಕೊಂಡಿದೀಯಲ್ಲ. ಅದೇ ಅಲ್ವಾ, ನಂಗ್ ಮರ್ತೇ ಹೋಗಿತ್ತು. ಅಲ್ಲ ಆನಂದ, ಏನೋ 5 ಸ್ಟಾರ್ ಅಲ್ಲಿ ಊಟ ಕೊಡಿಸ್ತೀಯ ಅಂದ್ರೆ ನೀನ್ ನೋಡಿದ್ರೆ ಇಲ್ಲಿ ನಿಂತಿದ್ಯಾ. ಹಾ, ಏನ ಮೋಸನಾ? ನಾವ್ಯಾಗ ನಿಮ್ಮಿಬ್ರಿಗೆ ಟ್ರೀಟ್ ಕೊಡಿಸ್ಬೇಕು? ಓ, ನೆಕ್ಸ್ಟ್ ಶುಕ್ರವಾರದ ಹೊತ್ತಿಗೆ ನಿಮ್ಮಿಬ್ರಿಗೂ ಮದ್ವೆ ಆಗುತ್ತಲ್ಲ, ಅದಕ್ಕೆ ಬ್ಯಾಚುಲರ್ ಪಾರ್ಟಿ ಕೇಳ್ತಾ ಇದೀವಪ್ಪ. ಹೌದು ಸರ್ಲಕ್ಕ, ಗಂಡಸಾದ್ರೆ ಎಣ್ಣೆ ಕೇಳ್ತಾರೆ, ನಾವ್ ಹೆಂಗಸ್ರು ಮೂಳೆ ಕಡಿಯಕ್ ಕೇಳ್ತೀವಪ್ಪ. ಓಹೋ, ಅಷ್ಟೇನಾ? ಸರಿ, ಅಷ್ಟಾದ್ರೆ ಕೊಡ್ಸೋಣ, ಪರವಾಗಿಲ್ಲ. ಏನ್ ಉಷಾ, ಬರ್ತಾ ಬರ್ತಾ ತುಂಬಾ ಒಳ್ಳೆಯವಳಾಗ್ತಾ ಇದೀಯ ನೀನು. ಸರಳಕ್ಕ, ಉಷಾ, ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡಿ. ಮದ್ವೆ ಆಗೋದ್ಮೇಲೆ ಇಬ್ರು ಒಂದೇ ಕ್ಯಾರಿಯರ್ ಅಲ್ಲಿ ಬಾಕ್ಸ್ ತಗೊಂಡ್ ಬಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನಮ್ ಕೈಗೆ ಸಿಗೋದೇ ಇಲ್ಲ ಇಬ್ರು. ಓ, ಅದ ಪ್ಲಾನ್. ವೇಟಿಂಗ್ ಅಲ್ಲ. ನಮ್ ಹುಡ್ಗಿ ನೋಡು, ನಾಚ್ಕತ್ತವಳೆ. ಉಷಕ್ಕ, ಸರ್ಲಕ್ಕ, ನಿಜ ಅಲ್ಲೋಡಾಗ್ಲೇ ಮದ್ವೆ ಕಳೆ ಬಂದ್ಬಿಟ್ಟೈತೆ ನಮ್ ಹುಡ್ಗಿಗೆ. ಹೌದು ನೋಡು, ಮುಖ ಎಷ್ಟು ಕೆಂಪಗಾಗಿದೆ ನೋಡು. ಅದು ಮಾತ್ರ ಅಲ್ಲ, ಗಾರ್ಮೆಂಟ್ಸ್ ನಲ್ಲಿ ಆನಂದ ಜಯಂತಿನ ಲವ್ ಮಾಡ್ತೀನಿ ಹಿಂದೆನೆ ಬಿದ್ದಿದ್ದ. ಅದು ಮದ್ವೆ ಆದ್ಮೇಲೆ ಅದೆಷ್ಟು ಟಾರ್ಚರ್ ಕೊಡ್ತಾನೆ ಏನೋ. ಓ, ಅಟ್ಲೀಸ್ಟ್ ಮದ್ವೆ ಆಗೋವರೆಗೂ ನಮ್ ಜೊತೆ ಊಟ ಮಾಡ್ಲಿ ಬಿಡ ಅಲ್ಲ. ಏಯ್ ಮಮ್ಮ, ನೀನ್ ಟೈಮ್ ನೋಡ್ಕೊಂಡ್ ಕಾಲ್ ಎಳಿತ್ಯಾ? ಕೂದ್ಬಿಡ್ತೀನಿ ನೀನು ಹಾಕೊಂಡು. ಸಾಕು ನಿಲ್ಸಿ. ನಮ್ಮಿಬ್ರ ವಿಷಯಕ್ಕೆ ಇವ್ರಾಗ್ಲೇ ಕಾಮಿಡಿ ಮಾಡ್ತಾರ. ಸಾಕು, ನಾವ್ ಊಟಕ್ಕೆ ಹೋಗೋಣ ಬನ್ನಿ. ಅರೆ, ನಮ್ ಹುಡ್ಗಿಗೆ ಭಾವಿ ಗಂಡನ್ ಬಗ್ಗೆ ಮಾತಾಡಿದ ತಕ್ಷಣ ಎಷ್ಟು ಕೋಪ ಬಂದ್ಬಿಡ್ತು ನೋಡು. ಉಷಾ, ಅದೆಲ್ಲ ಮದ್ವೆ ಆಗೋವರ್ಗು ಅಷ್ಟೇ. ಓ, ಉಷಾ, ನಾನೇನ್ ನಿಮ್ಮಿಬ್ರು ಗಂಡಂದ್ರ ತರ ಅನ್ಕೊಂಡಿದೀರಾ? ನಾನು ಲೈಫ್ ಲಾಂಗ್ ನನ್ನ ಹೆಂಡ್ತಿನ ಹಿಂಗೆ ಪ್ರೀತಿ ಮಾಡ್ತೀನಿ ಅಲ್ವಾ ಜಯಂತಿ? ಆನಂದ್, ಐ ಏನ್ ಅನ್ಕೊಂಡಿದೀರಾ ನನ್ನ? ಒಳ್ಳೆ ಜೋಡಿ ಅನ್ಕೊಂಡಿದೀವಪ್ಪ. ಚೆನ್ನಾಗಿದೀವಲ್ವಾ? ಏನಂತ ಧ್ರುವ? ಸೂಪರ್. ನಾನೇನು ಹೇಳಲ್ಲಪ್ಪ. ಆನಂದ್, ನಾವು ಮದ್ವೆಗ್ ನಾಳೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಬೇಕಲ್ವಾ? ಲೀವ್ ಹಾಕಿದ್ರಾ? ಲೀವ್ ತಾನೆ, ಹಾಕೋಣ ಬಿಡು ಜಯಂತಿ. ಧ್ರುವ, ಲೀವು ನಿಮ್ಗಳಿಗೆ ಸಿಗುತ್ತೆ ಬಿಡಿ. ಅಷ್ಟೇ ಅಲ್ಲ, ನಿನ್ಗೂ ಮೈನಾಗೂ ಸೇರ್ಸಿನೇ ಲೀವ್ ಹಾಕು. ನಾನೇನೋ ಲೀವ್ ಹಾಕ್ತೀನಿ, ಆದ್ರೆ ಮೈನವ್ರು ರಜಾ ಹಾಕ್ತಾರೋ ಇಲ್ವೋ ಗೊತ್ತಿಲ್ವೇ. ಏನು ಹಿಂಗಂದ್ರೆ? ಮೈನವ್ರೆ ಬಂದ್ರಲ್ಲ. ಏನ್ ಕೇಳ್ಬೇಕು? ರಜಾ ಯಾಕೆ? ಮೈನಾ, ನಾಳೆ ನಮ್ ಮದ್ವೆಗೆ ಬಟ್ಟೆ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಲ್ಲ, ಅದಕ್ಕೆ ನಮ್ ಜೊತೆ ನೀನು ಧ್ರುವನು ಬರ್ಬೇಕು. ಸೂಪರ್ ಜಯಂತಿ, ಮೈನಾ ಸೂಪರ್ ಆಗಿ ಡ್ರೆಸ್ ಸೆಲೆಕ್ಟ್ ಮಾಡ್ತಾಳ. ರಾಧಕನ್ ಮದ್ವೆಲಿ ಧ್ರುವಂಗೆ ಸೂಪರ್ ಆಗಿ ಸೆಲೆಕ್ಟ್ ಮಾಡಿದ್ಲು ಶರ್ಟ್ ನ. ಆನಂದನ್ ಮದ್ವೆಲಿ ಅವಳೇ ಮಾಡ್ಲಿ ಬಿಡಲ್ಲ. ಓಹೋ, ನಮ್ ಧ್ರುವ ಏನ್ ಕಡಿಮೆನಾ? ನಮ್ ಹುಡ್ಗನು ಅಷ್ಟೇ ಸೆಲೆಕ್ಷನ್ ಅಲ್ಲಿ ಸೂಪರ್. ಅದೇ ಮದ್ವೆನಲ್ಲಿ ಧ್ರುವ ಸೆಲೆಕ್ಟ್ ಮಾಡಿದ್ ಸೀರೆನೆ ತಾನೆ ಮೈನಾ ಹಾಕೊಂಡ್ ಓಡಾಡಿದ್ದು. ಹೆಂಗಿತ್ತು ಅದು? ಅದಕ್ಕೆ ತಾನೆ ಇಬ್ಬರನ್ನು ಬರಕ್ ಹೇಳ್ತಾ ಇರೋದು. ಬರ್ತೀಯ ಅಲ್ವಾ? ಇಲ್ಲ ಅಕ್ಕ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ನೀವ್ ಹೋಗ್ ಬನ್ನಿ. ಏನ್ ಮೈನಾ ಹೀಗ್ ಹೇಳ್ತಾ ಇದ್ಯಾ? ಅಕ್ಕ, ನಿಮ್ಗೆ ಗೊತ್ತಿದೆ, ನನ್ನ ಧ್ರುವ ಅವ್ರ ಮನೆಯವರು ಕಂಡ್ರೇನೆ ಕೋಪ ಮಾಡ್ಕೋತಾರೆ. ಇನ್ ಸ್ವಲ್ಪ ದಿನದಲ್ಲೇ ಧ್ರುವ ಅವ್ರಿಗೂ ತುಳಸಿಗೂ ನಿಶ್ಚಿತಾರ್ಥ ಇದೆ. ಅಂತದ್ರಲ್ಲಿ ನಾವಿಬ್ರೇ ಒಟ್ಟಿಗೆ ಓಡಾಡ್ತಿದ್ರೆ ಏನ್ ಚೆನ್ನಾಗಿರತ್ತೆ. ಅವ್ರ ಅಮ್ಮ ಅವ್ರಿಗೆ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಇದೆಲ್ಲ ಏನು ಬೇಡ. ಮೈನಾ, ನೀವಿಬ್ರೇ ಏನ್ ಜೊತೆ ಹೋಗ್ತಿಲ್ವಲ್ಲ, ನಿಮ್ ಜೊತೆ ನಾವು ಇರ್ತೀವಲ್ಲ. ಅದ್ ಹಾಗಲ್ಲ ಆನಂದಣ್ಣ, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಷ್ಟೇ. ಮೈನಾ ಅವ್ರೆ, ನಮ್ಮ ಅಮ್ಮನ್ ನೆಪ ಕೊಟ್ಟು ಬರಕ್ಕಾಗಲ್ಲ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ. ನೋಡಿ, ಇಲ್ಲಿರೋರು ಯಾರೂನು ನಾವಿಬ್ರು ಏನಾದ್ರೂ ಶಾಪಿಂಗ್ ಹೋದ್ರೆ ನಮ್ಮ ಅಮ್ಮನಿಗೆ ಬಂದು ಹೇಳಲ್ಲ. ಅದ್ರಲ್ಲೂ ನಾವಿಬ್ರು ನಮ್ಗೋಸ್ಕರ ಹೋಗ್ತಾ ಇದೀವಾ? ಇಲ್ಲ, ನಾವು ಹೋಗ್ತಾ ಇರೋದು ಆನಂದ್ ಜಯಂತಿಗೋಸ್ಕರ, ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ. ನೋಡಿ, ನನ್ ಮನ್ಸಲ್ಲಿ ಏನೂ ಇಲ್ಲಪ್ಪ, ಅದಕ್ಕೆ ನಾನ್ ಬರ್ತಿದ್ದೀನಿ. ನಿಮ್ ಮನ್ಸಲ್ಲಿ ಏನಾದ್ರೂ ಇದ್ರೆ ನೀವೇ ಹೇಳ್ಬೇಕು.
ಬರಲ್ಲ, ನೀವ್ ಹೋಗ್ ಬನ್ನಿ. ಮೈನಾ ನೋಡು, ನನ್ಗೂ ಆನಂದ್ಗೂ ಏನೋ ಒಂದ್ ಒಳ್ಳೇದು ಅಂತ ಆಗ್ತಾ ಇದೆ. ಇಂಥ ಸಮಯದಲ್ಲಿ ನಿಮ್ಮಿಬ್ಬರನ್ನ ಬಿಟ್ರೆ ನಮಗ್ ಬೇರೆ ಯಾರಿದ್ದಾರೆ ಹೇಳು? ನೀವೇ ಬರಲ್ಲ ಅಂದ್ರೆ ಹೇಗೆ? ಹಾಗಾದ್ರೆ ನೀವೆಲ್ಲ ನಮ್ ಜೊತೆ ಇರ್ತೀವಿ ಅಂತ ಹೇಳಿದ್ ಸುಳ್ಳ? ಹೋಗ್ಲಿ ಬಿಡು ಜಯಂತಿ, ನಮ್ ಜೊತೆ ಎಲ್ರು ಇರ್ತಾರೆ ಅಂತ ಅನ್ಕೊಂಡಿದ್ದು ನಮ್ ತಪ್ಪು. ಯಾರು ಇಲ್ಲ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಸರಿ ಬಿಡು, ನಾವಿಬ್ರೆ ಹೋಗ್ ಬರೋಣ. ಹೇ ಮೈನಾ, ಪಾಪ ಕಣೆ, ಬಟ್ಟೆ ಪರ್ಚೇಸ್ ಮಾಡಕ್ ಹೋಗ್ತಿರೋ ತಾನೇ, ಹೋಗ್ಬಾ ಅಲ್ಲ. ಮಾಮ ಹೋಗ್ಲಿ ಬಿಡೆ, ಅವಳನ್ನ ಬಲವಂತ ಮಾಡ್ಬೇಡ. ನಾನು ಅವಳನ್ನ ತಂಗಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವಳು ನನ್ನ ಅಕ್ಕ ಅಂತ ತಿಳ್ಕೊಂಡಿಲ್ಲ. ಏನ್ ಮಾಡಕ್ಕಾಗತ್ತೆ? ಅಕ್ಕ, ಈಗೇನು? ನಾನ್ ನಿಮ್ ಜೊತೆ ಬರ್ಬೇಕು ಅಷ್ಟೇ ತಾನೇ? ಬರ್ತೀನಿ. ಸೂಪರ್. ನಿಮ್ ಪ್ಲಾನ್ ಅಲ್ಲಿ ಒಂದ್ ಚಿಕ್ಕ ಬದಲಾವಣೆ. ಬಟ್ಟೆ ಪರ್ಚೇಸ್ ಮಾಡ್ಲಿಕ್ಕೆ ನೀವು 4 ಜನ ಅಲ್ಲ, ಇನ್ನೊಬ್ರು ಬರ್ತಾರ. ಇನ್ನೊಬ್ರಾ? ಯಾರು? ಯಾರಾ? ಗೊತ್ತಾಯ್ತಾ ಗೊತ್ತಾಯ್ತಾ ಗೊತ್ತಾಯ್ತಾ? ಗೊತ್ತಿತ್ ನನಗ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಇದು ಯಾರು ಅಂತ ಅಂದ್ರೆ ಒನ್ ಅಂಡ್ ಓನ್ಲಿ ಮರುಗುಳಿ ಮಲ್ಲಿ. ಯಾಕೆ ತಗ್ತಿದೀಯ ಜಯಂತಿ? ನಾನು ಬರ್ತೀನಿ. ತಾಯಿ ನೀನಾ? ದಯವಿಟ್ಟು ಬೇಡ. ನಾವ್ 4 ಜನ 2 ಗಾಡಿನಲ್ಲಿ ಹೋಗಿ ಬಂದ್ಬಿಡ್ತೀವಿ. ನೀನ್ ಬಂದ್ರೆ ಸುಮ್ನೆ ಒಂದ್ ಆಟೋ ಬುಕ್ ಮಾಡ್ಬೇಕಾಗತ್ತೆ. ದಯವಿಟ್ಟು ಬೇಡ. ಡೋಂಟ್ ವರಿ ಆನಂದ, ನನ್ ಕಡೆನೂ ಒಂದ್ ಪ್ಲಾನ್ ಇದೆ. ಏನು? ಏನ್ ಪ್ಲಾನು? ನಾನೊಂದು ಸಣ್ಣ ಮಗು ಇದ್ದಂಗ ಗಾಡಿಯಲ್ಲಿ ಪೆಟ್ರೋಲ್ ಟ್ಯಾಂಕ್ ಇರ್ತೈತಲ್ಲ, ಅದ್ರ ಮೇಲೆ ಕುತ್ಕೊಂಡ್ ಬರ್ತೀನಿ. ಒಳ್ಳೆ ಮಾಮ. ಅಯ್ಯೋ ಆನಂದ, ಬರ್ಲಿ ಬಿಡೋ. ಸರಿ ಆಯ್ತು, ಬಾ. ಇನ್ನೇನಪ್ಪ ಆನಂದ, ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ. ಈಗ ಬ್ಯಾಚುಲರ್ ಪಾರ್ಟಿ ಯಾವಾಗ ಕೊಡಿಸ್ತೀಯಾ? ನಿಮ್ 2ನೇ ಮದ್ವೆ ಕೊಡಿಸ್ತೀನಿ. ಇವಾಗ ಬನ್ನಿ ಊಟಕ್ಕೆ ಹೋಗೋಣ. ಬಾ ಜಯಂತಿ, ನಾವು ಊಟಕ್ಕೆ ಹೋಗೋಣ. ತಗೋ ಬಾಕ್ಸ್. ಏಯ್ ಯಪ್ಪ, ರಾಧಾ, ನಿನಗೆ ಈ ಹಾಸ್ಟೆಲ್ ಎಲ್ಲ ಸೆಟ್ ಆಯ್ತಾ? ಯಾಕೂ ಇಲ್ಲ, ಮದ್ವೆ ಆಗ ಹೊಸದ್ರಲ್ಲಿ ಗಂಡನ್ ಬಿಟ್ಟು ತುಂಬಾ ದಿನ ಆಯ್ತಲ್ಲ ಇಲ್ಲಿಗೆ ಬಂದು, ಅದಕ್ಕೆ ಅಡ್ಜಸ್ಟ್ ಆಯ್ತಾ ಅಂತ ಕೇಳ್ದೆ. ಚಿಕ್ಕ ವಯಸ್ಸಿಂದನೂ ಎಲ್ಲದಕ್ಕೂ ಹೊಂದ್ಕೊಂಡು ಬೆಳೆದ್ಬಿಟ್ವಿ. ಕಾಲ ಹೇಗ್ ಹೋಗುತ್ತೋ ಹಾಗೆ ನಾವು ಬದಲಾಗ್ಬೇಕಲ್ವಾ?